ಭಾಗ್ಯನಗರ ಟಿವಿಗೆ ಸ್ವಾಗತ. ನಾನು ನಿಮ್ಮ ಬಾಬಾಜಾನ್. ಬಾಗೇಪಲ್ಲಿ ಪಟ್ಟಣದ ಸಾಯಿಬಾಬಾ ಮಂದಿರದ ಆವರಣದಲ್ಲಿ ಸಮಾಜ ಸೇವಕ ಡಾಕ್ಟರ್ ಎಂ.ಎನ್. ರಾಜಾರೆಡ್ಡಿರವರು ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ ದಿನಸಿ ಪದಾರ್ಥಗಳನ್ನು ಒಳಗೊಂಡ ಫುಡ್ ಕಿಟ್ಗಳನ್ನು ವಿತರಣೆ ಮಾಡಿದರು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ.ಎನ್. ರಾಜಾರೆಡ್ಡಿರವರು ಮಾತನಾಡಿ, ಈ ಪವಿತ್ರ ರಂಜಾನ್ ಹಬ್ಬದ ಆಚರಣೆಯಲ್ಲಿ ಮುಸ್ಲಿಂ ಬಾಂಧವರಿಗೆ ಹಬ್ಬ ಮಾಡಲು ಅನುಕೂಲವಾಗಲಿ ಎಂದು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ದಿನಸಿ ಪದಾರ್ಥಗಳ ಒಳಗೊಂಡ ಕಿಟ್ಗಳನ್ನು ನೀಡುತ್ತಿದ್ದೇನೆ. ಆದ್ದರಿಂದ ಪ್ರತಿಯೊಬ್ಬ ಮುಸ್ಲಿಂ ಬಾಂಧವರು ಸಂತೋಷದಿಂದ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಲಿ. ಜೊತೆಗೆ ಎಲ್ಲ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದರು. ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ತಾತರ ಕಾಲದಿಂದ ನಾವು ಯಾವತ್ತೂ ಯಾರಿಗೂ ಸರ್ವಿಸ್ ಮಾಡಿದ್ರು ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಗೊತ್ತಾಗಿಲ್ಲ, ಆ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಏನಂದರೆ ನಮ್ಮ ತಾತ ಒಂದು ಮಾತು ಹೇಳಿದ್ರು, 100 ರೂಪಾಯಿ ಸಂಪಾದನೆ ಮೇಲೆ 30 ರೂಪಾಯಿ ನಾವು ಜನರು ಕೊಟ್ಟರೆ ಒಳ್ಳೆಯದು ಅಂತ ನಮ್ಮ ತಾತ ಇರ್ತಕ್ಕಂಥ ಮಾತು ಪ್ರಕಾರ ನಮ್ಮ ತಂದೆಯೂ ಅದೇ ಥರ ಮಾಡ್ಕೊಂಡು ಬರ್ತಾರೆ, ನಾವು ಅದೇ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ನಾವೇನೇ ಕೊಟ್ಟು ಯಾರಿಗೂ ಇದು ಮಾಡೋದು, ಇದು ನಾವೇನು ಮಾಡೋದು ಬೇಡ ಅಂತಂದರೆ ಬಾಬಾಜಾನ ಇಲ್ಲ ಈ ಥರ ಸರ್ವಿಸ್ ಮಾಡ್ತಾ ಇದ್ದಾರೆ ಒಂದು ಗುರುತಿಂಪು ಬರಬೇಕಂತ ಅವ್ರು ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಿದೆ. ನಿಮಗೆಲ್ಲ ರಂಜಾನ್ ಹಬ್ಬದ ಶುಭಾಕಾಂಕ್ಷೆ ಹೇಳ್ಬಿಟ್ಟು ನಿಮಗೆ ದೇವರು ಒಳ್ಳೇದು ಮಾಡಲಿ, ರಂಜಾನ್ ಹಬ್ಬಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸ್ತೀನಿ. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಉಪಾಧ್ಯಕ್ಷರಾದ ಆನಾ ಮೂರ್ತಿರವರು, ಬಿಜೆಪಿ ಪಕ್ಷದ ಮಾಜಿ ಮಂಡಲ ಅಧ್ಯಕ್ಷರಾದ ಗೂಳೂರು ಲಕ್ಷ್ಮೀನಾರಾಯಣರವರು, ದಲಿತ ಮುಖಂಡರಾದ ಜಯಂತ್ರವರು ಹಾಗೂ ಮಾರ್ಕರ್ಕುಂಟೆಯ ಗೋವರ್ಧನ್, ಅಂಜಿನಪ್ಪ, ಅಶ್ವಥ್ ರೆಡ್ಡಿ, ಪತ್ರಕರ್ತ ಬಾಬಾಜಾನ್, ಶೇಖ್ ಹಿದಾಯತುಲ್ಲಾ, ಸಲೀಂ, ಇದ್ರೀಸ್ ಹಾಗೂ ರವೀಂದ್ರ, ಜಿ.ವಿ. ವೆಂಕಟಶಿವಪ್ಪ, ಗಣೇಶ್ ಮುಂತಾದವರು ಹಾಜರಿದ್ದರು. ಬೇಲೂರುವರೆಗೂ 70 ಕಿಲೋಮೀಟರ್ ಇದೆ. ಈ 70 ಕಿಲೋಮೀಟರ್ ಉದ್ದ ಓಡಾಡ್ತಾ ಇರ್ತಾರೆ. ರಾಜಾರೆಡ್ಡಿಯವರು ಸಮಾಜ ಸೇವೆ ಮಾಡ್ತಾ ಇರ್ತಾರೆ. ಯಾರಿಗೆ ನೆರವಾಗ್ತಾ ಇದ್ದಾರೆ ಪ್ರತಿದಿನ ನೋಡ್ತಾನೇ ಇರ್ತೀವಿ. ಇಂಥವರು ಈ ಕ್ಷೇತ್ರದಲ್ಲಿ ಸುಮಾರು ಜನ ಇದ್ದಾರೆ. ಜಾಸ್ತಿ ದುಡ್ಡಿರೋರು ಮಾಡೋದು ಬೇರೆ ಥರ, ನಮ್ಮಂಥವ್ರ ಜೊತೆ ಸೇರಿಕೊಂಡು ಇಂಥ ಸಮಾಜ ಸೇವೆ ಮಾಡೋದು ಒಂದು ಅರ್ಥಗರ್ಭಿತವಾದಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮಾಡಲಿ. ಆ ದೇವರು, ಈ ಭಗವಂತ ನಮ್ಮ ಅಲ್ಲ ಇವರಿಗೆ ಆಶೀರ್ವಾದ ನೀಡಲಿ. ಜೊತೆಗೆ ನಮ್ಮ ಬಾಬಾಜಾನ ಅಷ್ಟೇ, ಯಾವುದೇ ಕಾರ್ಯಕ್ರಮ ಮಾಡಲಿ ಪಾಪ ಏನೋ ಒಂದು ಮಾಡ್ತಾನೇ ಇರ್ತಾರೆ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳು ಮಾಡೋದು ಅಷ್ಟೊಂದು ಈಸಿ ಇಲ್ಲ. ಒಂದೊಂದ್ಸಲಿ ಕೈಯಿಂದ ಎಷ್ಟು ದುಡ್ಡು ಹಾಕಿ ಮಾಡ್ತಾರ ಪಾಪ. ಅದೆಲ್ಲ ಇಂಥ ಸಂಘಟನೆಗೆ ನಾವು ಕೂಡ ಜೊತೆಗಿರ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಿ ಮತ್ತು ನಮ್ಮ ಕೈಲಾದ ಸಹಾಯವನ್ನು ಮಾಡಿ ಎಲ್ಲ ಶಕ್ತಿಯನ್ನು ಬೆಳೆಸ್ಕೊಂಡು ಬಡವರಿಗೆ ಒಂದು ಉದಾರವಾಗಿ ಸೇವೆ ಮಾಡುವಂಥ ಇದರಿಂದ ಮುಂದಿನ ದಿನದಲ್ಲಿ ಅವರೆಲ್ಲ ಕೂಡಿ ಬಂದು ಭಗವಂತನ ಆಶೀರ್ವಾದ ಸದಾಕಾಲ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳು